ಆದರೂ ಪೊಲೀಸ್ನವರು ಬಹಳ ಕಿರಿಕಿರಿ ಮಾಡಿ ನಮಗೆ ಅಲ್ಲಿ ನಿಲ್ಲಕ್ಕೂ ಬಿಡ್ತಾ ಇಲ್ಲ. ನಮಗೆ ಏನು ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಕೂಡ ನಿಲ್ಲಕ್ಕೆ ಬಿಡ್ತಾ ಇಲ್ಲ. ಯಾರು ನಿಜವಾಗ್ಲೂ ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿ, ಅವ್ರನ್ನ ಪತ್ತೆ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡುವಂತ ತಾಕತ್ತು ನಮ್ಮ ಪೊಲೀಸರಿಗಿಲ್ಲ. ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಧರ್ಮಸ್ಥಳದಲ್ಲಿ ನಡೆದ ಕೊಲೆ, ಅತ್ಯಾಚಾರ ಹಾಗೂ ಅಸಹಜ ಸಾವುಗಳ ಕುರಿತು ಸಮಗ್ರ ತನಿಖೆ ನಡೆಯಲಿ, ದೌರ್ಜನ್ಯಕ್ಕೆ ಬಲಿಯಾದ ಮಹಿಳೆಯರಿಗೆ ನ್ಯಾಯ ಸಿಗಲಿ, ಮಹಿಳೆಯರ ಮೇಲಿನ ಹಿಂಸಾಚಾರ ನಿಲ್ಲಲಿ, ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರೆತು ಸತ್ಯ ಬೆಳಕಿಗೆ ಬರಲಿ ಎಂಬ ಕರೆಯ ಮೂಲಕ ರಾಜ್ಯದಾದ್ಯಂತ ಮಹಿಳೆಯರು ಹಾಗೂ ಹಲವಾರು ಪ್ರಗತಿಪರ ಸಂಘಟನೆಗಳು ರಾಜ್ಯದ 40ಕ್ಕೂ ಹೆಚ್ಚು ಕಡೆಗಳಲ್ಲಿ ಬುಧವಾರ ಸಂಜೆ ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಕಾರ್ಯಕ್ರಮವನ್ನು ನಡೆಸಿದರು. ಮಹಿಳೆಯರ ಮೇಲಿನ ಹಿಂಸಾಚಾರ ನಿಲ್ಲಲಿ, ಧರ್ಮಸ್ಥಳದಲ್ಲಿ ಹಿಂಸೆಗೆ ಬಲಿಯಾದ ಸಂತ್ರಸ್ತರ ಕುಟುಂಬಗಳಿಗೆ ನ್ಯಾಯ ಸಿಗಲಿ ಎಂಬ ಆಶಯದೊಂದಿಗೆ ಆರಂಭವಾಗಿರುವ ಕೊಂದವರು ಯಾರು ಆಂದೋಲನದ ಮನವಿಗೆ ಓಗೊಟ್ಟು ಅಕ್ಟೋಬರ್ 22ರ ಸಂಜೆ ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಕಾರ್ಯಕ್ರಮವು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯಿತು. ಮಹಿಳೆಯರ ವಿರುದ್ಧ ನಡೆಯುವ ಇಂತಹ ಅನೇಕ ಹಿಂಸೆಯ ಪ್ರಕರಣಗಳಲ್ಲಿ ಸತ್ಯವು ಕತ್ತಲಿನಲ್ಲಿದೆ. ಬೆಳಕಿನ ಹಬ್ಬದಂದು ತಮ್ಮ ಹಣತೆಯ ಬೆಳಕು ಸತ್ಯವನ್ನ ಬೆಳಕಿಗೆ ತರಲಿ ಎಂಬ ಆಶಯವನ್ನ ನಾಡಿನ ಮಹಿಳೆಯರು ವ್ಯಕ್ತಪಡಿಸಿದರು. ಈ ವೇಳೆ ಹಲವಾರು ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಪರ ಕಾಳಜಿಯುಳ್ಳವರು ಒಗ್ಗೂಡಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ನಿಲ್ಲಲಿ, ಧರ್ಮಸ್ಥಳದಲ್ಲಿ ದೌರ್ಜನ್ಯಕ್ಕೀಡಾದ ಬಲಿಯಾದ ಮಹಿಳೆಯರಿಗೆ ಮತ್ತು ಅವರ ಕುಟುಂಬಗಳಿಗೆ ನ್ಯಾಯ ಸಿಗಲಿ ಎಂಬ ಕಳಕಳಿಯೊಂದಿಗೆ ಹಣತೆಗಳನ್ನು ಹಚ್ಚಿದರು. ಮೈಸೂರು, ನಂಜನಗೂಡು, ಚಾಮರಾಜನಗರ, ಬೆಳಗಿರಿ ರಂಗನಬೆಟ್ಟ, ಮಂಡ್ಯ, ತುಮಕೂರು, ತಿಪಟೂರು, ಚಿಕ್ಕನಾಯಕನಹಳ್ಳಿ, ದಾವಣಗೆರೆ, ಬಳ್ಳಾರಿ, ಸಿರಗುಪ್ಪ, ಹೂವಿನಡಗಲಿ, ಕೊಪ್ಪಳ, ಬಿಜಾಪುರ, ಸಿಂದಗಿ, ಕಲಬುರಗಿ, ಬಾಲ್ಕಿ, ಕೋಲಾರ, ಚಿಕ್ಕಬಳ್ಳಾಪುರ, ಶೃಂಗೇರಿ, ರಾಮನಗರ, ಬೆಂಗಳೂರು ಸೇರಿದಂತೆ 40ಕ್ಕೂ ಹೆಚ್ಚು ಕಡೆಗಳಲ್ಲಿ ದೀಪ ಬೆಳಗಿಸಿ ಮಹಿಳೆಯರು, ಮಕ್ಕಳು ಮತ್ತು ಕಾಳಜಿಯುಳ್ಳ ನಾಗರಿಕರು ಹಿಂಸಾಚಾರದಿಂದ ನೊಂದವರಿಗೆ ನ್ಯಾಯ ಸಿಗಲಿ ಎಂದು ಬಯಸಿದರು. ಆದರೆ ಈ ನಡುವೆ ಬೆಂಗಳೂರಿನ ಮೌರ್ಯ ಹೋಟೆಲ್ ಎದುರಿನ ಗಾಂಧಿ ಪ್ರತಿಮೆ ಬಳಿ ನಡೆಯಬೇಕಿದ್ದ ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಕಾರ್ಯಕ್ರಮವನ್ನು ಪೊಲೀಸರು ತಡೆ ಹಿಡಿದರು. ನಾವು ಯಾವುದೇ ಪ್ರತಿಭಟನೆ ಮಾಡಲು ಬಂದವರಲ್ಲ, ಮೌನವಾಗಿ ನ್ಯಾಯಕ್ಕಾಗಿ ಹಣತೆ ಹಚ್ಚುತ್ತೇವೆ ಎಂದು ಹೇಳಿದರೂ ಪೊಲೀಸರು ಅಲ್ಲಿದ್ದ ಮಹಿಳೆಯರನ್ನೆಲ್ಲ ಚದುರಿಸಿದರು. ತಾವು ಕತ್ತಲಲ್ಲಿರುವಾಗ ಬಹುಪಾಲು ಮಹಿಳೆಯರ ಬದುಕುಗಳಿಗೆ ನ್ಯಾಯದ ಬೆಳಕು ಕಾಣಲೆನ್ನುವ ಆಶಯವನ್ನಷ್ಟೇ ಈ ದೀಪಾವಳಿಯ ದಿನದಂದು ಸಾರ್ವಜನಿಕವಾಗಿ ಹಣತೆ ಹಚ್ಚುವ ಮೂಲಕ ವ್ಯಕ್ತಪಡಿಸಲು ಬಯಸಿದರು. ಆದರೆ ಈ ಪೊಲೀಸ್ ವ್ಯವಸ್ಥೆ ತಮಗೆ ನ್ಯಾಯಕ್ಕಾಗಿ ಹಣತೆ ಹಚ್ಚಲು ಕೊನೆಯ ಗಳಿಗೆಯಲ್ಲಿ ಅನುಮತಿ ನಿರಾಕರಿಸುತ್ತಾ ಅನ್ಯಾಯ ಬಗೆದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಗಾಂಧಿ ಪ್ರತಿಮೆಯ ಬಳಿ ಸಭೆ ಸೇರಲು ಬಂದಿದ್ದವರೆಲ್ಲ ಅಷ್ಟಕ್ಕೆ ಸುಮ್ಮನಾಗದೆ ಸಮೀಪದಲ್ಲೇ ಇದ್ದ ಸಾಮಾಜಿಕ ಕಾರ್ಯಕರ್ತರೂ ಆದ ವಕೀಲ BT ವೆಂಕಟೇಶ್ ಅವರ ಕಚೇರಿಯ ಎದುರು ಹಣತೆ ಹಚ್ಚಿ ನ್ಯಾಯಕ್ಕಾಗಿ ನಡೆಯುತ್ತಿರುವ ಪ್ರಯತ್ನದೊಂದಿಗೆ ತಮ್ಮ ಧ್ವನಿಯನ್ನು ಎಲ್ಲ ಮಹಿಳೆಯರು ಸೇರಿಸಿದರು. ಈ ವೇಳೆ ನಾಡಿನ ಹಿರಿಯ ಚಿಂತಕರು, ಬರಹಗಾರರು, ಅನೇಕ ಮಂದಿ ಹೋರಾಟಗಾರ್ತಿಯರು ಸಹ ಪಾಲ್ಗೊಂಡಿದ್ದರು. ಧರ್ಮಸ್ಥಳದಲ್ಲಿ ಮತ್ತು ರಾಜ್ಯದ ಇನ್ನಿತರ ಭಾಗಗಳಲ್ಲಿ ಮಹಿಳೆಯರ ಮೇಲಿನ ಅನೇಕ ಪ್ರಕರಣಗಳಲ್ಲಿ ನ್ಯಾಯ ಸಿಗದೆ ಹೋಗಿರುವಾಗ ನ್ಯಾಯಕ್ಕಾಗಿ ಬಯಸುತ್ತಾ ಹಣತೆಯನ್ನಷ್ಟೇ ಬೆಳಗುವುದಕ್ಕೂ ಅವಕಾಶವಿಲ್ಲವೇ ಎಂದು ಮಹಿಳೆಯರು ಪೊಲೀಸರನ್ನು ಪ್ರಶ್ನಿಸಿದರು. ಅಹಿಂಸೆಯನ್ನು ಪ್ರತಿಪಾದಿಸಿದ ಗಾಂಧೀಜಿಯ ಪ್ರತಿಮೆಯ ಮುಂದೆ ಅದೇ ಅಹಿಂಸೆ ಮತ್ತು ಸೌಹಾರ್ದತೆಗಳನ್ನೇ ಸಮಾಜದಲ್ಲಿ ಪಸರಿಸುತ್ತಿರುವ ಮಹಿಳೆಯರು ನ್ಯಾಯಕ್ಕಾಗಿ ಹಣತೆ ಹಚ್ಚಲು ಬಯಸಿದಾಗ ಸತ್ಯದ ಬೆಳಕು ಹರಡಬಾರದೆನ್ನುವ ಪ್ರಭುತ್ವದ ಧೋರಣೆ ಅತ್ಯಂತ ದುರದೃಷ್ಟಕರ. ಇಂತಹ ಬೆಳವಣಿಗೆಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಆರೋಗ್ಯಕರವಲ್ಲವೆಂದು ಮಹಿಳೆಯರು ಆತಂಕ ವ್ಯಕ್ತಪಡಿಸಿದರು. ಈ ವೇಳೆ ಅಲ್ಲಿ ಸೇರಿದ್ದ ಮಹಿಳೆಯರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಮ್ಮ ಆಫೀಸ್ ಮುಂದೆ ಇದೀವಿ, ನಮ್ಮ ಲಾಯರ್ ಆಫೀಸ್ ಮುಂದೆ ಮನೆ ಒಳಗಡೆ ಹೋಗೋದೇನು ಬೇಡ, ಇಲ್ಲೇ ಇದೆಯಲ್ಲ ರೀಚ್ ಲಾ ಆಫೀಸ್. ಇನ್ನು ಈ ಕುರಿತು ಮಹಿಳೆಯರು ಬೇಸರವನ್ನು ಹೊರಹಾಕಿದರು. ಸಾಮಾಜಿಕ ಕಾರ್ಯಕರ್ತೆಯಾದ ಜ್ಯೋತಿ ಅನಂತ ಸುಬ್ರಾವ್ ಅವರು ಈ ಕುರಿತು ಮಾತನಾಡಿದ್ದಾರೆ, ಕೇಳಿ. ನಿನ್ನೆ ಸಂಜೆ ದೀಪಾವಳಿ ದಿನ ನಾವಿದ್ದು ನಿಲ್ಲದಿದ್ದರೆ ಅನ್ನೋ ಒಂದು ಮಹಿಳಾ ಸಂಘಟನೆಗಳ ಗುಂಪು ನಾವು ಇಡೀ ರಾಜ್ಯಾದ್ಯಂತ ಕೊಂದವರು ಯಾರು ಅನ್ನೋ ಒಂದು ಆಂದೋಲನದ ಮೂಲಕ ಒಂದು ಕರೆಯನ್ನು ಕೊಟ್ಟಿದ್ವಿ. ನಾವೆಲ್ಲರೂ ಹೆಣ್ಮಕ್ಳು ಇಡೀ ರಾಜ್ಯಾದ್ಯಂತ
ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ಪ್ರಕಾರ ನಾವು ಬೆಂಗಳೂರಿನಲ್ಲೂ ಕೂಡ ಮೌರ್ಯ ಹೋಟೆಲ್ನ ಎದುರುಗಡೆ ಗಾಂಧಿ ಪ್ರತಿಮೆಯ ಮುಂದೆ ನಾವೆಲ್ಲರೂ ಹೆಣ್ಮಕ್ಳು ಸೇರಿ ಒಂದಷ್ಟು ಜನ ನಾವು ಹಣತೆ ಹಚ್ಚೋಣ ಅಂತ ಹೇಳಿ ನಾವು ದೀಪ ಹಿಡಿದು ಇಡೀ ರಾಜ್ಯದಲ್ಲಿ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಿದೆ, ಹಿಂಸೆ ನಡೀತಿದೆ, ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದನ್ನು ಇಟ್ಕೊಂಡು ಒಂದು ನಮಗೆ ನ್ಯಾಯ ಸಿಗಲಿ, ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ. ದಿನನಿತ್ಯ ಅವರು ಅನ್ಯಾಯದಲ್ಲಿ ಮುಳುಗೋಗ್ತಾ ಇದ್ದಾರೆ, ಅನ್ಯಾಯದಲ್ಲಿ ಬೇಯ್ತಾ ಇದ್ದಾರೆ. ನೊಂದ ಹೆಣ್ಮಕ್ಳಿಗೆ ಮತ್ತು ಅವರ ಕುಟುಂಬಗಳಿಗೆ ನ್ಯಾಯ ಸಿಗಲಿ. ಹಾಗೆಯೇ ಅದರ ಭಾಗವಾಗಿಯೇ ಇರೋವಂಥ ಧರ್ಮಸ್ಥಳದ ಪ್ರಕರಣಗಳಿಗೂ ಕೂಡ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮೌರ್ಯ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಒಂದು ಕಾರ್ಯಕ್ರಮವನ್ನು ಹಾಕಿದ್ವಿ. ಅಲ್ಲಿ ನಾವೇನು ಅದು ಪ್ರತಿಭಟನೆಯೂ ಅಲ್ಲ ಅಥವಾ ಧರಣನೂ ಅಲ್ಲ ಅಥವಾ ಯಾವುದೇ ಒಂದು ನಾವು ಧಿಕ್ಕಾರ ಆಗಲಿ ಜೈಕಾರ ಆಗಲಿ ಏನೂ ಹಾಕುವಂಥ ಕಾರ್ಯಕ್ರಮ ಆಗಿರಲಿಲ್ಲ. ಬರೀ ಹಣತೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಆಗಿತ್ತು. ಅದು ಏನು ಅಂದರೆ ಅಲ್ಲಿ ನಾವು ಗಾಂಧಿ ಪ್ರತಿಮೆ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ನಾವು ಹಿಂಸೆಯನ್ನು ನಾವು ಯಾವತ್ತೂ ಪ್ರತಿಪಾದನೆ ಮಾಡೋರು ನಾವು ಅಲ್ಲ. ಗಾಂಧೀಜಿ ಕೂಡ ಅಹಿಂಸಾ ಮಾರ್ಗವನ್ನು ಪ್ರತಿಪಾದನೆ ಮಾಡಿದವರು ಅಂಥವರು. ಹಾಗೆ ನಾವು ಹೆಣ್ಮಕ್ಳು ಕೂಡ ಯಾವತ್ತೂ ನಾವು ಹಿಂಸಾದಾರಿಯನ್ನು ನಾವು ಹಿಡಿದವರಲ್ಲ, ಹಿಡಿಯೋರು ಅಲ್ಲ. ಈಗಲೂ ಕೂಡ ನಾವು ಅಹಿಂಸೆಯನ್ನೇ ನಾವು ಒಂದು ನಮ್ಮ ಮಾರ್ಗವನ್ನಾಗಿ ನಾವು ಆಯ್ಕೆ ಮಾಡ್ಕೊಂಡಿರೋ ಅಂಥವ್ರು. ಹಾಗಾಗಿ ನಾವು ಗಾಂಧಿ ಪ್ರತಿಮೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ. ನಮಗೆ ಇದಕ್ಕೆ ಒಂದು DCP ಅವರು ಪರ್ಮಿಷನ್ ಕೂಡ ಕೊಟ್ಟಿದ್ದರು. ಅಂದರೆ ನೀವು ಯಾವುದೇ ಪ್ರತಿಭಟನೆ ಮಾಡಬಾರ್ದು ಅಂತ ಅವರು ಹೇಳಿದರು. ನಾವು ಅವರಿಗೆ ನಾವು ಜವಾಬ್ದಾರಿಯಿಂದ ಹೇಳಿದ್ವಿ, ಇಲ್ಲ ನಾವು ಯಾವುದೇ ಪ್ರತಿಭಟನೆ ನಾವು ಅಲ್ಲಿ ಮಾಡೋದಿಲ್ಲ ಅಂತ. ಅದೇ ರೀತಿ ನಾವು ನಡ್ಕೊಂಡಿದ್ವಿ ಕೂಡ. ನಾವು ಬರೀ ಹಣತೆ ಹಚ್ಚೋದೊಂದೇ ನಮ್ಮ ಪ್ರೋಗ್ರಾಮ್ ಇದ್ದಿದ್ದು. ನಾವು ಹಣತೆಗಳನ್ನ ಕೂಡ ತೊಗೊಂಡು ಹೋಗಿದ್ವಿ. ಆದರೆ ನಮಗೆ ಇದ್ದಕ್ಕಿದ್ದಂಗೆ ನಮಗೆ ಪ್ರೋಗ್ರಾಮ್ ನಿಮಗೆ ಅಲ್ಲಿ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಇಲ್ಲಿ ಏನು ಆಯಿತು ಅಂತಂದರೆ ನಾವು ಅಲ್ಲಿ ಮಧ್ಯಾಹ್ನ ಕ್ಯಾನ್ಸಲ್ ಮಾಡಿ ನಮಗೆ ಬೆಳಗ್ಗೆನೇ ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ. ಆಮೇಲೆ ಅವ್ರೇನು ಹೇಳ್ತಾ ಇದ್ರು, ನೀವು ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಅಂತ. ಸರಿ, ಫ್ರೀಡಮ್ ಪಾರ್ಕಲ್ಲಾದರೂ ಮಾಡೋಣ ಅಂದರೆ ಫ್ರೀಡಮ್ ಪಾರ್ಕ್ ವ್ಯಾಪ್ತಿಗೆ ಬರುವಂಥ ಪೊಲೀಸ್ನವರು ನಮಗೆ ಕೊಡ್ತಾ ಇಲ್ಲ ಪರ್ಮಿಷನ್. ಹಾಗಾಗಿ ನಮಗೆ ಮತ್ತೆ ನಾವು ಹೇಳಿದ್ವಿ, ಸರ್ ಇಲ್ಲ, ಇಲ್ಲಿ ನಾವು ಬರೀ ಹಣತೆ ಹಚ್ಚಿಬಿಟ್ಟು ನಾವು ಹೋಗ್ತೀವಿ ಅಷ್ಟೇ, ಒಂದು 10 ನಿಮಿಷ ಕೂರ್ತೀವಿ ಅಲ್ಲಿ, ಒಂದು 15 ನಿಮಿಷ ಕೂರ್ತೀವಿ ಅಷ್ಟೇ ಅಂತ. ಆದರೂ ಪೊಲೀಸ್ನವರು ಬಹಳ ಕಿರಿಕಿರಿ ಮಾಡಿ ನಮಗೆ ಅಲ್ಲಿ ನಿಲ್ಲಕ್ಕೂ ಬಿಡ್ತಾ ಇಲ್ಲ. ನಮಗೆ ಏನು ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಕೂಡ ನಿಲ್ಲಕ್ಕೆ ಬಿಡ್ತಾ ಇಲ್ಲ. ಹಾಗೆ ನಮಗೆ ಪೊಲೀಸ್ನವರು ಟಾರ್ಚರ್ ಮಾಡಿ ಹರಾಸ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋ ಮಾತುಗಳೆಲ್ಲ ತುಂಬ ಕೆಟ್ಟದಾಗಿ ವರ್ತನೆ ಮಾಡಿದ್ರು. ನಾವು ಹೇಳಿದ್ವಿ, ಆಯಿತು ಅರೆಸ್ಟ್ ಮಾಡಿ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ನೀವು ಅರೆಸ್ಟ್ ಮಾಡ್ತೀರಾ? ನಾವೇನು ಅತ್ಯಾಚಾರ ಮಾಡಿದ್ದೀವ, ಕೊಲೆ ಮಾಡಿದ್ದೀವ, ನಾವು ಏನು ತಪ್ಪು ಮಾಡಿದ್ದೀವಿ, ಕಳ್ತನ ಮಾಡಿದ್ದೀವ ಅಂತ. ಅಂದರೆ ಇವತ್ತು ಯಾರು ನಿಜವಾಗ್ಲೂ ಅತ್ಯಾಚಾರ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿ, ಅವ್ರನ್ನ ಪತ್ತೆ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡುವಂಥ ತಾಕತ್ತು ನಮ್ಮ ಪೊಲೀಸರಿಗಿಲ್ಲ. ಅದೇ ನಾವು ಬರೀ ಒಂದು ಹಣತೆ ಹಚ್ಚೋ ಅಂತ ಒಂದು ಕೆಲಸ ಮಾಡಕ್ಕೆ ಹೋದರೆ ನಾವು ದೀಪ ಬೆಳಗಿಸೋ ಅಂತ ಕಾರ್ಯಕ್ರಮ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ, ಆಮೇಲೆ ನಾವೇನು ಮಾಡಿದ್ವಿ, ಅಲ್ಲಿ ಬೇಡ ಅಂತ ಹೇಳಿಬಿಟ್ಟು ನಾವು ರಸ್ತೆ ದಾಟ್ತಿದ್ರೆ ರಸ್ತೆ ದಾಟಕ್ಕೂ ಬಿಡ್ತಾ ಇಲ್ಲ, ಹೋಗಿ ಅಂತ. ಒಂದು ಸಾರ್ವಜನಿಕ ರಸ್ತೆಯಲ್ಲಿ ನಿಲ್ಲಕ್ಕೂ ಬಿಡದೇ ಇರುವಂಥ ಪೊಲೀಸರು, ಇದೇನು ನಾವು ಯಾವ ರಾಜ್ಯದಲ್ಲಿದ್ದೀವಿ, ನಾವು ಇದೇನು ಪ್ರಜಾಪ್ರಭುತ್ವದ ಒಂದು ರಾಜ್ಯದಲ್ಲಿದ್ದೀವೋ ಅಥವಾ ಪೊಲೀಸ್ ರಾಜ್ಯದಲ್ಲಿದ್ದೀವೋ, ಸರ್ವಾಧಿಕಾರ ಎಲ್ಲಿದ್ದೀವಿ ಅಂತ ನಾವಿವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗಿದೆ. ಇದು ಎಂಥ ರಾಜ್ಯದಲ್ಲಿ ನಾವು ಇದ್ದೀವಿ ಅಂತ ನಾವು ಮುಖ್ಯಮಂತ್ರಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೇನೆ ನಾವು ಅದಾದಮೇಲೆ ನಾವು ಬೇರೆ ಕಡೆ ಹೋದ್ವಿ. ನಮ್ಮ ಒಬ್ಬರು ಸ್ನೇಹಿತರಾದ ವಕೀಲರು ಆಫೀಸ್ ಮುಂದೆ ಹೋಗಿ ಅಲ್ಲಿ ಒಂದು ಫುಟ್ಪಾತ್ನಲ್ಲಿ ನಾವು ಅವ್ರ ಆಫೀಸ್ ಕೆಳಗಡೆ ನಿಂತ್ವಿ. ಅಲ್ಲಿ ನಿಂತರೂ ಕೂಡ ಬಿಡ್ತಾ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ, ನೀವು
ಇಲ್ಲಿ ನಿಲ್ಲಬಾರ್ದು ಅಂತ ಇಡೀ ಪೊಲೀಸ್ನವರು ನಮ್ಮ ಹಿಂದೆ ಬಂದ್ಬಿಟ್ಟು ಅಲ್ಲಿ ಅವರು ರೋಡ್ ಬ್ಲಾಕ್ ಮಾಡಿ ನಮ್ಗೆ ಹೇಳ್ತಾ ಇದ್ದಾರೆ ನೀವು ರೋಡ್ ಬ್ಲಾಕ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಬಹಳ ನಮಗೆ ಒಂದು ಯಾರು ನೋಡಿ ಲಾಠಿ ಹಿಡ್ಕೊಂಡು ಹೋದ್ರೆ ಅವ್ರಿಗೆ ಪೊಲೀಸ್ನವರು ಅವಕಾಶ ಕೊಡ್ತಾರೆ, ನಮಗೆ ಹೈಕೋರ್ಟ್ ಆರ್ಡ್ರು ಅಂತಾರೆ. ಇದು ಎಂಥ ಅವ್ಯವಸ್ಥೆ ಇದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಅನ್ನೋ ಪ್ರೋಗ್ರಾಮ್ ಮಾಡಿದ್ರೆ ನಾವಿವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಹಾಗಾಗಿ ನಾವು ಪೊಲೀಸರಿಂದ, ಈ ವ್ಯವಸ್ಥೆಯಿಂದ, ಈ ಸರ್ಕಾರದಿಂದ ಎಲ್ಲರಿಂದನೂ ನಾವು ಮತ್ತೆ ನ್ಯಾಯ ಕೇಳುವಂಥ ಪರಿಸ್ಥಿತಿ ಬಂದಿದೆ. ನಾವು ಬೀದಿಗಿಳಿದು ಮತ್ತೆ ನ್ಯಾಯ ಕೇಳ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ನ್ಯಾಯ ಬೇಕಾಗಿದೆ ಇವತ್ತು. ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಎಲ್ಲ ಜನಸಾಮಾನ್ಯರಿಗೂ ಕೂಡ ಇವತ್ತು ನ್ಯಾಯ ಬೇಕಾಗಿದೆ. ನ್ಯಾಯ ಕೊಡಲಿಲ್ಲ ಅಂದ್ರೆ ಮತ್ತೆ ನಾವು ಬೀದಿಯಲ್ಲೇ ನಿಂತು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿನ ಈ ವ್ಯವಸ್ಥೆ ಮತ್ತು ಈ ಸರ್ಕಾರ ಎಲ್ಲವೂ ಕೂಡ ನಮಗೆ ದಾರಿ ಮಾಡಿಕೊಡುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ಕರ್ನಾಟಕ ಜನಶಕ್ತಿಯ ಮುಖಂಡರಾದ ಮಲ್ಲಿಗೆ ಸಿರಿಮನೆಯವರು ಸಹ ಬೇಸರವನ್ನು ವ್ಯಕ್ತಪಡಿಸಿದರು. ದೀಪಾವಳಿಯ ದಿವಸ ಎಲ್ಲ ಹೆಣ್ಣು ಮಕ್ಕಳು ದೀಪ ಹಚ್ತಾ ಹಬ್ಬ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಕರ್ನಾಟಕದ ಸುಮಾರು 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಒಂದಷ್ಟು ಜನ ಎಚ್ಚೆತ್ತ ಹೆಣ್ಣು ಮಕ್ಕಳು, ಪ್ರಜ್ಞಾವಂತ ನಾಗರಿಕರು ಈ ದೀಪಾವಳಿಯ ದಿವಸ ಮಹಿಳೆಯರ ಮೇಲೆ ನಡೀತಿರುವಂಥ ದೌರ್ಜನ್ಯಗಳು ಕೊನೆಯಾಗಲಿ, ಇಂಥ ಘಟನೆಗಳು ಮುಂದಕ್ಕೆ ಮರುಕಳಿಸದೇ ಇರಲಿ, ಧರ್ಮಸ್ಥಳದಲ್ಲೂ ಕೂಡ ಯಾವೆಲ್ಲ ಹೆಣ್ಣುಮಕ್ಕಳು ಬರ್ಬರವಾದಂಥ ಹಿಂಸೆಗೆ ತುತ್ತಾಗಿ ಬಲಿಯಾಗಿದ್ದಾರೋ ಅವರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಹಿಂದಿರುವ ಸತ್ಯಗಳು ಬೆಳಕಿಗೆ ಬರಲಿ ಮತ್ತು ಅವರ ನೊಂದ ಕುಟುಂಬಗಳಿಗೆ ಈಗಲಾದರೂ ನ್ಯಾಯ ಸಿಕ್ಕಲಿ ಅನ್ನುವಂಥ ಆಶಯವನ್ನಿಟ್ಟುಕೊಂಡು ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಕಾರ್ಯಕ್ರಮವನ್ನು ಆಚರಿಸೋದ್ರ ಮೂಲಕ ಈ ಸಂದೇಶವನ್ನು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ನೀಡುವಂಥ ಪ್ರಯತ್ನ ಮಾಡಿದ್ರು. ಇದರ ಭಾಗವಾಗಿ ರಾಜ್ಯದ ಉದ್ದಗಲಕ್ಕೂ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರದ ತನಕ, ಬೆಂಗಳೂರಿನಿಂದ ಹಿಡ್ಕೊಂಡು ಉತ್ತರ ಕನ್ನಡದ ತನಕ ನೂರಾರು ಮಹಿಳೆಯರು ಹಳ್ಳಿಗಳಲ್ಲಿ, ತಮ್ಮ ಊರುಗಳಲ್ಲಿ, ತಮ್ಮ ಓಣಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸೇರಿಕೊಂಡು ಹಣತೆಯನ್ನು ಹಚ್ಚಿ ಸತ್ಯ ಬೆಳಕಿಗೆ ಬರಬೇಕು ಅನ್ನುವಂಥ ತಮ್ಮ ಹಂಬಲವನ್ನು ವ್ಯಕ್ತಪಡಿಸಿದರು. ಅದೇ ಥರದಲ್ಲಿ ಬೆಂಗಳೂರಿನ ಮೌರ್ಯ ಹೋಟೆಲ್ನಲ್ಲೂ ಕೂಡ ಸಾಕಷ್ಟು ಮಂದಿ ಮಹಿಳೆಯರು, ಹಿರಿಯರು, ಚಿಂತಕರು ಸೇರಿಕೊಂಡು ಹಣತೆಯನ್ನು ಹಚ್ಚುವಂಥ ಒಂದು ಸರಳವಾದಂಥ ಕಾರ್ಯಕ್ರಮ ಇದ್ದಿದ್ದನ್ನು ಆ ಕಾರ್ಯಕ್ರಮ ನಡೆಸಲಿಕ್ಕೆ ಬಿಡದೇ ಇದ್ದಂಥ ರೀತಿಯಲ್ಲಿ ಸರ್ಕಾರ ನಡ್ಕೊಂಡಿದ್ದು, ಪೊಲೀಸರು ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ನಿಲುವನ್ನು ತಗೊಂಡಿದ್ದು ನಿಜಕ್ಕೂ ಬಹಳ ವಿಷಾದನೀಯವಾದಂಥ ಸಂಗತಿ. ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಅದೊಂದು ಪ್ರತಿಭಟನಾ ಪ್ರದರ್ಶನ ಅಲ್ಲ, ಅದು ಮುಂದಿನ ದಿನಗಳಲ್ಲಾದರೂ ನ್ಯಾಯ ಬೆಳಕಿಗೆ ಬರುತ್ತೆ ಅನ್ನುವಂಥ ಭರವಸೆಯನ್ನು ಸೂಚಿಸುವುದರ ಸಂಕೇತವಾಗಿದ್ದಂಥ ಕಾರ್ಯಕ್ರಮ. ಇದರ ಅಂಗವಾಗಿ ಏನೊಂದು ಭರವಸೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ ಮತ್ತು ಅದಕ್ಕೋಸ್ಕರ ಈ ಸತ್ಯಗಳನ್ನು ಬೆಳಕಿಗೆ ತರೋದಕ್ಕೋಸ್ಕರ ಮತ್ತು ಎಲ್ಲ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಪಡೆಯೋದಕ್ಕೋಸ್ಕರ ಧರ್ಮಸ್ಥಳದಲ್ಲೂ ದೌರ್ಜನ್ಯಕ್ಕೆ ಬಲಿಯಾದ ಹೆಣ್ಣು ಮಕ್ಕಳ ಪ್ರಕರಣಗಳು ಈಗಲಾದರೂ ಮುಕ್ತಾಯವನ್ನು ಕಾಣಬೇಕು, ಅದರಲ್ಲಿ ಸತ್ಯಗಳು ಹೊರಗಡೆ ಬರಬೇಕು ಅನ್ನೋದಕ್ಕೋಸ್ಕರ ಏನು ಹೋರಾಟ ನಡೀತಾನೆ ಬಂದಿದೆಯೋ ಅದು ಖಂಡಿತವಾಗಿ ಮುಂದುವರಿಯುತ್ತೆ ಅನ್ನುವಂಥ ಗಟ್ಟಿತನವನ್ನು ಕೂಡ ಈ ಕಾರ್ಯಕ್ರಮ ಸೂಚಿಸಿದೆ. ಸರ್ಕಾರದ ಮುಂದೆ ಎಲ್ಲ ಮಹಿಳೆಯರ ಪ್ರಶ್ನೆ ಇಷ್ಟೇ, ಸೌಜನ್ಯ ಸತ್ತಿದ್ದಾಳೆ, ಅಂತೆಯೇ ಹಲವಾರು ಮಂದಿ ಹೆಣ್ಣುಮಕ್ಕಳು ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ, ಹಲವಾರು ಮಂದಿ ಹೆಣ್ಣುಮಕ್ಕಳು ನಾಪತ್ತೆ ಆಗಿದ್ದಾರೆ. ಇದೆಲ್ಲದರ ಹಿಂದೆ ಇರುವಂಥದ್ದು ಏನು, ಅದ್ರ ಹಿಂದೆ ಇರುವಂಥ ಸತ್ಯಗಳು ಯಾಕೆ ಬೆಳಕಿಗೆ ಬರ್ತಾ ಇಲ್ಲ, ಯಾಕೆ ಸಾಕ್ಷಿಗಳು ಸಾವುಗಳು ಸಂಭವಿಸಿದಾಗ ಅದ್ರ ಬಗ್ಗೆ ತನಿಖೆ ನಡೀತಾ ಇಲ್ಲ, ಅವರೆಲ್ಲ ಸತ್ತಿರೋದು ಹೌದಾದ ನಂತರ ಅದು ಅವರನ್ನು ಕೊಂದವರು ಯಾರು ಅನ್ನೋದನ್ನು ಪತ್ತೆ ಮಾಡುವಂಥ ನಿಜವಾದ ಪ್ರಾಮಾಣಿಕ ಪ್ರಯತ್ನಗಳು ಯಾಕೆ ನಡೀತಾ ಇಲ್ಲ, ಈ ಪ್ರಶ್ನೆಯನ್ನು ನಾವು ಸರ್ಕಾರದ ಮುಂದೆ ಕೇಳ್ತಾ ಇದ್ದೀವಿ. ಅದೇ ಥರದಲ್ಲಿ ರಾಜ್ಯ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಗೃಹ ಮಂತ್ರಿಗಳನ್ನು ಮತ್ತು ಎಲ್ಲ ಸಂಬಂಧಪಟ್ಟಂಥವ್ರನ್ನ ಒತ್ತಾಯಿಸ್ತಾ ಇದ್ದೀವಿ. SIT ಈ ಎಲ್ಲ ಹೆಣ್ಣು ಮಕ್ಕಳ ಸಾವಿನ ಪ್ರಕರಣಗಳನ್ನು, ಬಗೆಹರಿಯದ ಪ್ರಕರಣಗಳೇನಿದಾವೋ ಎಲ್ಲವನ್ನು ಕೈಗೆತ್ಕೊಳ್ಬೇಕು, ಅದರ ಬಗ್ಗೆ ನಿಜವಾದಂಥ ಆಳವಾದಂಥ ತನಿಖೆಗಳು ನಡೀಬೇಕು ಮತ್ತು ಈಗಲಾದರೂ ಅದರಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಈ ನಿರಂತರವಾದಂಥ ಪ್ರಯತ್ನಗಳ ಮೂಲಕ, ಹೋರಾಟಗಳ ಮೂಲಕ ಸರ್ಕಾರದ ಮುಂದಿಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.